ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆ ತೇಜಸ್ವಿನಿ ಚಿಕ್ಕರಾಜುರವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಬೈಚಾಪುರ ವಾರ್ಡ್ನ ಪದ್ಮಾರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಪೂಜಾರಿ ಪಳ್ಯ ಕೃಷ್ಣಮೂರ್ತಿ, ಧವಳಗಿರಿ ಚಂದ್ರಣ್ಣ ಹಾಗೂ ಇನ್ನೂ ಅನೇಕ ಮುಖಂಡರುಗಳು ಮತ್ತು ಸದಸ್ಯರುಗಳು ಹಾಜರಿದ್ದರು. ಸರ್, ಏನಿವತ್ತು ತಗ್ಗಿಕುಪ್ಪೆ ಪಂಚಾಯಿತಿ ಅಧ್ಯಕ್ಷ ಚುನಾವಣೆ ತೆರವಾಗಿತ್ತು. ನಮ್ಮ ತೇಜಸ್ವಿನಿ ಚಿಕ್ಕರಾಜ್ ಅವರು ರಾಜೀನಾಮೆ ಕೊಟ್ಟ ನಂತರ ಈ ಒಂದು ಸ್ಥಾನ ತೆರವಾಗಿತ್ತು. ಈ ತಗ್ಗಿಕುಪ್ಪೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಾಗಿದ್ದಂಥ ಸ್ಥಾನ. ಕಳೆದ ಅವಧಿಯಲ್ಲಿ ನಾವೇನು ಚಿಕ್ಕರಾಜ್ ಅವರು ನಮ್ಮ ಪರಿಶಿಷ್ಟ ಜಾತಿ ಅನುಸೂಚಿತ ಜಾತಿಯಿಂದ ಗೆದ್ದಂತಹ ತೇಜಸ್ವಿನಿ ಚಿಕ್ಕರಾಜ್ ಅವ್ರನ್ನ ಎಲ್ಲೋ ಒಂದು ಕಡೆ ಅಧ್ಯಕ್ಷರು ಮಾಡಬೇಕಾಗಿತ್ತು. ಎಲ್ಲೋ ಒಂದು ಕಡೆ ನಮ್ಮ ಬಾಲಣ್ಣವರು ಎಲ್ರಿಗೂ ಸಹ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು, ಎಲ್ಲರೂ ಸಹ ಅಧಿಕಾರವನ್ನು ಹಂಚ್ಕೋಬೇಕು ಅಂತೇಳಿ ಕೊನೆಯ ಪ್ರಜೆಗೂ ಸಹ ಒಂದು ಅಧಿಕಾರ ಸಿಗಬೇಕು ನಿಟ್ಟಿನಲ್ಲಿ ಅವತ್ತೆಲ್ಲ ಒಂದು ಕಡೆ ಅಧ್ಯಕ್ಷರ ಸ್ಥಾನ ಮಾಡೋಕ್ಕೆ ಹೊರಟಾಗ ಪದ್ಮಮ್ಮನವರು, ನಮ್ಮ ಭರತ್ ಅವ್ರ ತಾಯಿ ಪದ್ಮಮ್ಮನವರು ಸಹ ಆಕಾಂಕ್ಷಿಗಳಾಗಿದ್ದರು. ಅವತ್ತು ನಾವು ಚಂದ್ರಣ್ಣವರು ಮತ್ತು ನಮ್ಮ ನಾಯಕರಾದಂತಹ ಧವಳಗಿರಿ ಚಂದ್ರಣ್ಣವರು ಮತ್ತು ನಮ್ಮ ಭರತ್ ಅವ್ರನ್ನ ಕರೆಸಿ ನಾವು ಮತ್ತು ನಮ್ಮ ಬಾಲಣ್ಣವರು ನಾಮಿನೇಷನ್ ಫೈಲ್ ಮಾಡೋದು ಬೇಡ, ನೀವು ಮುಂದಿನ ದಿನಗಳಲ್ಲಿ ನಿಮ್ಗೊಂದು ಅವಕಾಶವನ್ನು ಮಾಡಿಕೊಡ್ತೀವಿ, ಅವಿರೋಧ ಆಯ್ಕೆ ಆಗಲಿ ಅಂತೇಳಿ ನಾವೆಲ್ಲ ಒಂದು ಮನವಿ ಮಾಡಿಕೊಟ್ಟಿದ್ದು. ಎಲ್ಲಿ ಎಷ್ಟೇ ಒತ್ತಡಗಳಿದ್ರೂ ಅವ್ರಿಗೆಲ್ಲ ಅಷ್ಟೇ ಒತ್ತಡಗಳು ಬಂದರೂ ಅವರು ಸಹ ನಾಮಪತ್ರವನ್ನು ಸಲ್ಲಿಸದಲ್ಲೇ ಅವತ್ತೆಲ್ಲ ಒಂದು ಕಡೆ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಒಂದು ಅನುವಾದ ಮಾಡಿಕೊಟ್ರು. ಆ ನಿಟ್ಟಿನಲ್ಲಿ ಇವತ್ತು ಬಾಲಣ್ಣವರು ಮಾತು ಏನು ಕೊಟ್ಟರೋ ಮಾತನ್ನು ಉಳಿಸ್ಕೋಬೇಕಲ್ಲ ನಿಟ್ಟಿನಲ್ಲಿ ಇವತ್ತು ಪಕ್ಷಾತೀತವಾಗಿ ಇವತ್ತೇನು JDS ಕಾಂಗ್ರೆಸ್ ಅಂತೇನಿಲ್ಲ, ಪಕ್ಷಾತೀತವಾಗಿ ಎಲ್ಲರ ಸಹಕಾರದಿಂದ ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ. ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಹೋಗಲಿ ಮುಂದಿನ ದಿನಗಳಲ್ಲಿ ಅಂತೇಳಿ ಧನ್ಯವಾದಗಳನ್ನ ತಿಳಿಸ್ತೀವಿ. ಎಷ್ಟು ಅವಧಿಗಳು ಮುಗಿದ ಸರ್, ಇನ್ನೂ ಇದೆ ಒಡಂಬಡಿಕೆ, ಇನ್ನೂ ಇರ್ತವೆ. ಇನ್ನೂ ಅಧಿಕಾರ ಅಂದಾಗ ನೋಡಿದರೆ ನೀವೆಲ್ಲರೂ ಆಸೆ ಪಟ್ಟೇ ಇರ್ತಾರೆ. ಇನ್ನು ಉಪಾಧ್ಯಕ್ಷರಿಗೆ ನಮ್ಮ ರಾಮಸಿಂಗ್ ಅವ್ರನ್ನೂ ಸಹ ಉಪಾಧ್ಯಕ್ಷ ಮಾಡಿ ಪ್ರಭಾರ ಕೊಡಿಸಿದ್ದು. ಈಗ ಅದು ಅವರು ರಾಜೀನಾಮೆ ಕೊಟ್ಟರೆ ಇನ್ನು ಅಧಿಕಾರ ಆಸೆ ಇರ್ತಾವಲ್ಲ, ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಯಾವುದೂ ರಾಜಕೀಯ ಇಲ್ಲ, ಒಗ್ಗಟ್ಟಾಗಿ ಯಾರನ್ನೇ ಮಾಡಿದ್ರು ಇನ್ನು ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟ. JDS ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ಪದ್ಮಮ್ಮರ ಆಯ್ಕೆಯಾಗಿದ್ದಾರೆ. A. ಮಂಜುನಾಥ್ ಅವರು ಹಾಗೂ ಬಾಲಕೃಷ್ಣ ಅವರು ಸಪೋರ್ಟ್ನಿಂದ ಇವತ್ತು ಪದ್ಮಮ್ಮವರು ಅಧ್ಯಕ್ಷ ಆಗಿದ್ದಾರೆ. ಭಾಳ ಖುಷಿಯಾಯಿತು. ನಾನು ಅಂದ್ಕೊಂಡಿದ್ದು ಫಸ್ಟೇ ಅಧ್ಯಕ್ಷರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಯಾರನ್ನ ನಂಬ್ಕೊಂಡು ಮಾಡೋಕ್ಕೆ ಹೋದೆ, ಅದಾಗಿರಲಿಲ್ಲ. ಎರಡನೇ ಸತಿ ಮಾಡೋಕ್ಕೆ ಹೋದೋ ಅದೂ ಸಕ್ಸಸ್ ಆಗಿರಲಿಲ್ಲ. ಈಗ ಮೂರನೇ ಸತಿ ಚಿಕ್ಕರಾಜು ತೇಜಸ್ವಿನಿ ಆದಮೇಲೆ ನಮಗೊಂದು ಅವಕಾಶ ಸಿಕ್ತು. ಭರತರಮ್ಮ ಪದ್ಮಮ್ಮ ಅಧ್ಯಕ್ಷರಾಗಿದ್ದಾರೆ. ಭಾಳ ಖುಷಿಯಾಗಿದೆ ನನಗೆ ಈ ಸಂದರ್ಭದಲ್ಲಿ. ಎಲ್ಲರಿಗೂ 16 ಜನ ಮೆಂಬರ್ಗೂ ಧನ್ಯವಾದಗಳನ್ನು ಹೇಳ್ತೀನಿ. ಈ ಸಂದರ್ಭದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರೋದಕ್ಕೆ ಖುಷಿಯಾಗಿದೆ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೆ ನಾನು. ಇವತ್ತಿನ ದಿವಸದಲ್ಲಿ ನಂಗೆ 16 ಜನ ಮೆಂಬರ್ಗಳು ನಂಗೆ ಸಹಕಾರ ಕೊಟ್ಟು ಇವತ್ತು ಅಧ್ಯಕ್ಷ ಸ್ಥಾನ ನೀಡಿದ್ದಾರೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಬೀದಿ ದೀಪ ಆಗಲಿ, ಸ್ವಚ್ಛತೆ ಆಗಲಿ, ಎಲ್ಲ ಆಗಲಿ ನಾನು ಇನ್ನು ಮುಂದೆ ಮಾಡಿ ತೋರಿಸ್ತೀನಿ. ಯಾವುದೇ ರೆಕಾರ್ಡ್ ಪಕ್ಕ ಇದ್ದರೆ ಈ ಖಾತೆ ಆಗಲಿ ಎಲ್ಲ ಮಾಡಿಸ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಬಾಲಣ್ಣ ಅವರಾಗಲಿ ಇವತ್ತು ಅವ್ರ ಸಹಕಾರ ಇರೋದಕ್ಕೆ, ಕೃಷ್ಣಮೂರ್ತಣ್ಣ ಅವರು, ನಮ್ಮ ಧವಳಗಿರಿ ಚಂದ್ರಣ್ಣ ಅವರು ಇವರೆಲ್ಲ ಸಹಕಾರ ಇರೋದಕ್ಕೆ ಇವತ್ತು ನಾನು ಅಧ್ಯಕ್ಷ ಆಗಿದ್ದೀನಿ. ಇನ್ನು ಮುಂದೆ ಏನೇ ಇದ್ರೂ ಪಂಚಾಯತಿಲಿ ನಾನು ಮಾಡಿ ತೋರಿಸ್ತೀನಿ. ಬರಗಾಲ ಬಂದಿದೆ ತಾಯಿ, ಬರಗಾಲ ಬಂದಿದೆ, ಹೇಗೆ ಕ್ರಮ ತಗೊಳ್ತೀವಿ? ಇವಾಗ ಬರಗಾಲ ಬಂದಿದೆ, ಎಲ್ಲಿ ನೀರೈತೆ ಅನ್ನೋದು ನೋಡಬೇಕು. ಒಂದು ಬೋರ್ಗಿರು ಹಾಕಿಸ್ಬೇಕು. ಎಲ್ಲೆಲ್ಲಿ ನೀರು ಸಮಸ್ಯೆ ಐತೆ ನಮ್ಮ ಪಂಚಾಯತಿ ಅಭಿವೃದ್ಧಿಲಿ ಏನೈತೋ ಅದು ಸೌಲಭ್ಯ ತಗೊಂಡು ಮಾಡಬೇಕು. ಸರ್, ಈಗ ಈ ಪಂಚಾಯತಿಯಲ್ಲಿ ನಿನ್ನೆ ದುಗ್ಗೊಟ್ಟಿಗೆಲ್ಲ ಆಗ್ತೋ ಒಳ್ಳೆ ನೀರು ಸಿಕ್ತು, ಒಳ್ಳೆ ನೀರು ಸಿಕ್ಕಿದೆ. ತಗ್ಗಿಕುಪ್ಪೆಯಲ್ಲಿ ಆಗ್ತೋ ಫೇಲ್ಯೂರ್ ಆಗಿದೆ. ಹೊಸಹಳ್ಳಿಲಿ ಇವತ್ತು ಸಂಜೆ ಕೊಡಿಸ್ತಾ ಇದ್ದೀವಿ. ತಗ್ಗಿಕುಪ್ಪೆಗೆ ನೀರಿನ ಅವಶ್ಯಕತೆ ಇದೆ. ನೋಡೋಣ ಸರ್, ಬೇರೆ ಕಡೆ ಏನಾದ್ರು ಮಾಡಲೇಬೇಕು, ಬೇರೆ ವ್ಯವಸ್ಥೆ ಮಾಡ್ತೀವಿ. ಹೊಸಬಳ್ಳಿಯದಲ್ಲೂ ಸುಮಾರು ಹೊಸಹಳ್ಳಿನಲ್ಲಿ ಸುಮಾರು 3 ಕೊಡಿಸಿದ್ವಿ, ಅಲ್ಲೂ ಫೇಲ್ಯೂರ್ ಆಗಿ ಇನ್ನೊಂದು ಕೊರಿತಾ ಇದ್ದಾರೆ. ಈ ಕಡೆ ಈ ಪಂಚಾಯತಿಗೆ ಅಲ್ಲಿ 3 ಪಾಯಿಂಟ್ ಮಾಡಿದ್ದೀವಿ. ನೋಡೋಣ, ತಗ್ಗಿಕುಪ್ಪೆಗೆ ಏನೋ ಮಾಡಿ ವ್ಯವಸ್ಥೆ ಮಾಡ್ತೀವಿ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.